ಬನ್ನಿ ಇವತ್ತು ಡಿಫ್ರೆಂಟ್ ಆಗಿರುವ ಎಣ್ಣೆ ಬದನೆಕಾಯಿ ಮಾಡೋಣ. ಸಿಂಪಲ್ಲಾಗಿ ಹಾಗೂ ತುಂಬ ರುಚಿಯಾಗಿರುವಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ. ಅನ್ನ, ಚಪಾತಿ, ಮುದ್ದೆ ಎಲ್ಲ ಜೊತೆನೂ ಬಾಂಬಾಟ್ ಕಾಂಬಿನೇಷನ್. ನೋಡಿ, ಒಂದು ಬಾಣಲೆ ತಗೊಳ್ಳಿ. ಬಾಣಲೆಗೆ ನೀವು ಒಂದು ಮುಷ್ಟಿಯಷ್ಟು ನೀವು ಶೇಂಗಾ ಬೀಜನ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬಿಸಿ ಆಗ್ತಾ ಬಂದಂಗೆ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ, ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂತ. ನಂತರದಲ್ಲಿ 1 ಚಮಚದಷ್ಟು ಇಲ್ಲಿ ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಇಲ್ಲಿ ಬಿಳಿ ಎಳ್ಳನ್ನು ಹಾಕಿದ್ದೀನಿ. 1/4 ಚಮಚದಷ್ಟು ಇಲ್ಲಿ ಕಾಳು ಮೆಣಸನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಚಕ್ಕೆ, ಲವಂಗ, ಒಂದು ಅರ್ಧ ಚಮಚೆಯಷ್ಟು ಜೀರಿಗೆ ಹಾಗೂ 1 ಮರಾಠಿ ಮೊಗ್ಗನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಶೇಂಗಾ ಸ್ವಲ್ಪ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೊಬ್ಬರಿಯನ್ನು ಹಾಕಿ, ಒಣ ಕೊಬ್ಬರಿ ಆದರೂ ಹಾಕಿ, ಹಸಿ ಕೊಬ್ಬರಿ ಆದರೂ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಳ್ಳು ಹಾಕಿರೋದ್ರಿಂದ ತುಂಬ ಬೇಗ ಕೆಂಪು ಆಗುತ್ತೆ. ಆದ್ದರಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾಯಿದೆ. ಶೇಂಗಾ ಕೂಡ ಚಟಪಟ ಅಂತ ಇರುತ್ತೆ ನಿಮಗೆ ನೀವು ಮಾಡಬೇಕಾದ್ರೆ. ಈ ಒಂದು ಹುರಿಯೋ ಮೆಥಡು ತುಂಬ ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪನೇ ಇದ್ರಲ್ಲಿ ಹೆಚ್ಚು ಕಮ್ಮಿ ಆದರೆ ಒಂಥರ ಹಸಿ ಹಸಿ ವಾಸನೆ ಬಂದುಬಿಡುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲೇ ಒಂದಾದ್ಮೇಲೆ ಒಂದು ಕೂಡ ನೀವು ಹುರ್ಕೋಬೋದು. ಇಲ್ಲ ನಿಮ್ಮ ಟೈಮ್ ಕಡಿಮೆ ಇದೆ ಅಂತ ಹೇಳಿದರೆ ಒಂದೇ ಸರಿ ಹಾಕಿ ಕೂಡ ತುಂಬ ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ಹುರಿತಾ ಒಂದು ಕನಿಷ್ಠ ಅಂತೂ ಒಂದು 5 ನಿಮಿಷ ಆಗಿದೆ. ತುಂಬ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ. ಎಳ್ಳು ಕೂಡ ನೋಡಿ ಕಲರ್ ತುಂಬ ಚೇಂಜ್ ಆಗಿದೆ, ಶೇಂಗಾ ಕೂಡ ಕಲರ್ ಚೇಂಜ್ ಆಗಿದೆ. ಇದನ್ನು ಅಲ್ಲೇ ಬಿಟ್ಟರೆ ಮತ್ತು ಕೆಂಪಾಗಿಬಿಡುತ್ತೆ. ಆದ್ದರಿಂದ ಇದನ್ನು ಬೇರೆ ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ಅದೇ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲಿ ಸ್ವಲ್ಪ ನಾನು ಕಟ್ ಮಾಡಿರುವಂಥ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಒಟ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡೆ ನಮಗೆ ಮಸಾಲೆ ಕೂಡ ಅಲ್ಲಿ ಫ್ರೈ ಆಗಿದೆ, ಅದು ಕೂಡ ತಣ್ಣಗಾಗಿದೆ. ಆ ತಣ್ಣಗಾದ್ಮೇಲೆ ಅದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ನೀವು. ನೋಡಿ, ಇದು ಕೂಡ ಇಲ್ಲಿ ಫ್ರೈ ಚೆನ್ನಾಗಾಗಿದೆ. ಸ್ವಲ್ಪ ಮೆತ್ತಗಾಗಬೇಕು, ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ನೋಡಿ, ಟೊಮೆಟೊ ಈರುಳ್ಳಿ ತುಂಬ ಮೆತ್ತಗಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ, ತುಂಬ ಬೇಗ ತಣ್ಣಗಾಗಲಿ ಅಂತ. ನಂತರದಲ್ಲಿ ಮತ್ತೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನಾನು. ನೋಡಿ, ಇದು ಪ್ಲೇಟಲ್ಲಿ ತೆಗೆದಾದ್ಮೇಲೆ ಮತ್ತು ಅದೇ ಬಾಣಲೆನ ಸ್ವಲ್ಪ ನಾನು ತೊಳ್ಕೊಂಬಂದಿದ್ದೀನಿ. ನಂತರ ಅದೇ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇಲ್ಲಿ ನೋಡಿ ಬದನೆಕಾಯಿನ 4 ಭಾಗಗಳಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ. ನಂತರ ಮಧ್ಯದಲ್ಲಿ ಏನಾದರೂ ಹುಳುಕಿಂದರೆ ಇದನ್ನು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಒಣ ಬಟ್ಟೆಯಲ್ಲಿ ಇದನ್ನು ಬಿಸಿ ಎಣ್ಣೆಯಲ್ಲಿ ಹಾಕಬೇಕು. ಡೈರೆಕ್ಟಾಗಿ ಮತ್ತು ಮಸಾಲೆ ಏನು ತುಂಬೋದಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಖಾಲಿ ಬದನೆಕಾಯಿ ಕಟ್ ಮಾಡಿರುವಂಥ ಬದನೆಕಾಯಿನ ತೊಟ್ಟು ಸಮೇತವಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಒಂದು ಗೋಲ್ಡ್ ಕಲರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಸುಡಿಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಹಸಿ ಇರುತ್ತಲ್ವ. ಅದರಿಂದ ನೀವು ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀರಾ ಅಂದರೆ ತೊಂದರೆ ಇಲ್ಲ. ನೋಡಿ, ಒಂದು ಗೋಲ್ಡ್ ಕಲರ್ ಬರ್ತಾ ಇದೆ ಮತ್ತು ಬದನೆಕಾಯೆಲ್ಲ ಸ್ವಲ್ಪ ನೋಡಿ ಅಗಲವಾಗಿ ಬಾಯಿ ಬಿಟ್ಕೊಳ್ತಾ ಇದೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ರುಚಿಗಳನ್ನು ನಮ್ಮ ಚಾನಲಲ್ಲಿ ನಾವು ತೋರಿಸ್ತಾ ಇರ್ತೀವಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೋಬೋದು. ಚೆನ್ನಾಗಿ ಬಂದಿತ್ತು ಅಂದರೆ ಹೇಗೆ ಬಂತು ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ನೀವ್ಯಾದರೂ ಹೊಸ ಅಡುಗೆ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ನಮಗೆ ಬರೆದು ಕಳಿಸಿದರೆ ಆ ಅಡುಗೆ ಕೂಡ ನಾವು ಟ್ರೈ ಮಾಡ್ತೀವಿ. ನೋಡಿ, ಈ ರೀತಿಯಾಗಿ ಒಂದು ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇಷ್ಟಾದರೆ ಸಾಕು. ನೋಡಿ, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನಾವು. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಬಣ್ಣ ಬರಬೇಕು, ಅಂದರೆ ಗೋಲ್ಡ್ ಕಲರ್ ಬರಬೇಕು. ಈ ರೀತಿ ಬಂದರೆ ಮತ್ತು ಒಳಗಡೆ ಎಲ್ಲ ನೋಡಿ ಚೆನ್ನಾಗಿ ನಮಗೆ ಕಾಣ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಪಾತ್ರೆನ ತೊಗೊಳ್ಳಿ. ಈ ಎಣ್ಣೆನ ನಂತರದಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾವು. ನೋಡಿ, ಒಂದು ಪಾತ್ರೆನ ತೊಗೊಂಡು ನಾನೇನು ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಈ ಪಾತ್ರೆಯಲ್ಲಿ ನಾನು ಒಂದು ಬದನೆಕಾಯಿ ಮಾಡ್ತಿರೋದು, ಎಣ್ಣೆಗಾಯಿ ಬದನೆಕಾಯಿ ಮಾಡ್ತಿರೋದು. ಎಣ್ಣೆ ಆಲ್ರೆಡಿ ಬಿಸಿನೇ ಇದೆ. ಹಾಗೆಯೇ ಇದಕ್ಕೆ ಒಂದು ಪಲಾವ್ ಎಲೆನ ಹಾಕಿ, 1 ಅಥವಾ 2 ಹಾಕಿ, ನಂತರ ಒಂದು 4 ಲವಂಗ, ಒಂದೇ ಒಂದು ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಸ್ವಲ್ಪ ನಾನು ಇದಕ್ಕೆ ಜೀರಿಗೆನ ಹಾಕಿದ್ದೀನಿ, ಒಂದು 1/4 ಚಮಚದಷ್ಟು. ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಇರೋದು ಹಾಕಿದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ
ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಇಲ್ಲಿ ಲವಂಗ ಹಾಕಿದ ಕೂಡಲೇ ಸ್ವಲ್ಪ ಹುಷಾರು, ಯಾಕಂದರೆ ಲವಂಗ ಸಿಡಿದು ಬಿಡುತ್ತೆ ಒಂದೇ ಸರಿ. ಜೊತೆಗೆ ಇಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಕೂಡಲೇ ತುಂಬ ಸಿಡಿದು ಬಿಡುತ್ತೆ, ಅದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿದೆ ನಾನು. ನಂತರ ನಾವು ಟೊಮೆಟೊ ಈರುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ವಿ ನಾವು, ಅದನ್ನು ನಾನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಟು ಪೇಸ್ಟ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಅದನ್ನು ಪೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಸಿ ವಾಸನೆ ಹೋಗಬೇಕು. ಈಗ ಹಸಿ ವಾಸನೆ ಅಂದರೆ ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ. ನಂತರದಲ್ಲಿ ನಾವು ರುಬ್ಬುವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತೀವಲ್ಲ, ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಅಕ್ಕಪಕ್ಕದಲ್ಲಿ. ಇವಾಗ ಸ್ವಲ್ಪ ಗ್ಯಾಸ್ನ ಲೋ ಮಾಡಿಕೊಂಡು ಖಾರದ ಪುಡಿ, ಖಾರಕ್ಕೆ ತಕ್ಕವಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡಿ ಚೆನ್ನಾಗಿ, ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ನೀವು ಸೇರಿಸ್ಕೊಳ್ಳಿ. ನೋಡಿ, ಎಣ್ಣೆ ನಿಮಗೆ ಮೇಲ್ಗಡೆ ಹೇಗೆ ಕಾಣ್ತಿದೆ ಹಾಗೆ ಕಾಣಿಸ್ಬೇಕು, ಆವಾಗ ಮಾತ್ರ ನಮಗೆ ಸೂಪರಾಗಿರುವ ಟೇಸ್ಟ್ ಬರುತ್ತೆ. ನಂತರದ ಫಸ್ಟಿಗೆ ಏನು ನಾವು ಕಾಳುಗಳನ್ನು ಫ್ರೈ ಮಾಡಿದ್ವಿ ಅದನ್ನು ತರಿಯಾಗಿ ರುಬ್ಕೊಂಡು ಈ ಟೈಮಲ್ಲಿ ಅದನ್ನು ನಾವು ಸೇರಿಸ್ಕೋಬೇಕು. ನೋಡಿ, ರುಬ್ಕೊಂಬಂದೆ ಶೇಂಗಾ ಬೀಜ ಹಾಗೂ ನಾವೇನೇನು ಐಟಮ್ ತೋರಿಸಿದ್ವಲ್ಲ ಅವೆಲ್ಲನೂ ಚೆನ್ನಾಗಿ ತರಿಯಾಗಿ ರುಬ್ಕೊಂಬಂದು ಈ ಒಂದು ಟೈಮಲ್ಲಿ ನಾವು ಸೇರಿಸ್ಬಿಟ್ಟು ಇದಕ್ಕೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ. ಹಾಗೂ ಉಪ್ಪು ನೋಡ್ಕೊಳ್ಳಿ, ಖಾರ ಬೇಕಾದರೆ ಖಾರನ ನೋಡ್ಕೊಳ್ಳಿ. ಇದು ಒಂಥರ ಡಿಫ್ರೆಂಟಾಗಿರುತ್ತೆ, ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನೀರಿಗೆ ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮತ್ತು ತೆಳ್ಳ ಮಾಡ್ಕೋಬೋದು. ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಒಂಥರ ನೋಡೋಕ್ಕೆ ನಿಮಗೆ ಬೇರೆ ಥರ ಅನ್ನಿಸ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ನಾನು ಇಲ್ಲಿ ಜಾರ್ ತೊಳೆದಿರುವಂಥ ನೀರನ್ನು ಸಹ ಕಾಲು ಕಪ್ಪು ನೀರನ್ನು ಸಹ ಹಾಕಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಇಷ್ಟು ಬಂದಮೇಲೆ ನಾವಿಲ್ಲಿ ಫ್ರೈ ಮಾಡಿರ್ತೀವಲ್ಲ ಬದನೆಕಾಯಿನ, ಅದನ್ನು ಹಾಕಬೇಕಾಗುತ್ತೆ. ನೋಡಿ, ಬದನೆಕಾಯಿನ ಹಾಕ್ತಾಯಿದ್ದೀನಿ. ಬದನೆಕಾಯಿ ಹಾಕಿದ್ಮೇಲೆ ಇದನ್ನು ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಬದನೆಕಾಯಿ ಆಲ್ರೆಡಿ ಫ್ರೈ ಆಗಿದೆ, ಅದರಿಂದ ನಮಗೆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟಿಗೆ. ಈಗ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಉಪ್ಪು ಹಾಕಿ, ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇವಾಗ ನಿಮಗೆ ರುಚಿಯಾಗಿರುವಂತಹ ಡಿಫ್ರೆಂಟ್ ಆಗಿರುವಂಥ ಎಣ್ಣೆ ಬದನೆಕಾಯಿ ಈಗ ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಜ್ ಮತ್ತು ನಾನ್ ವೆಜ್ ವಿಡಿಯೋಗಳನ್ನು ಹಾಕಿದ್ದೀವಿ, ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.